Very good morning, my dear students. This is Bhagirathi madam. So, here I am to tell about one story. The story is that ನಾವು ಚೈಲ್ಡ್ಹುಡ್ಡಲ್ಲಿ ಒಂದು ಗೇಮ್ ಆಡ್ತಾಯಿದ್ವಿ. ಏನಂದರೆ ಟೆಲಿಫೋನನ್ನು ಯಾವ ಥರ ಮಾಡೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ಎರಡು ಯೂಸ್ ಆ್ಯಂಡ್ ಥ್ರೋ ಕಪ್ ತೊಗೊತಾ ಇದ್ವಿ. ತೊಗೊಂಡು ಹೋಪ್ ನೀವು ಎಲ್ಲರಿಗೂ ನೆನಪಿದೆ, ನೀವು ಎಲ್ಲರೂ ಆಡಿದ್ದೀರಾ ಅನ್ಕೊತೀನಿ. ನಾನಂತೂ ಸಿಕ್ಕಾಪಟ್ಟೆ ಆಡಿದ್ದೀನಿ. ಆ ಯೂಸ್ ಆ್ಯಂಡ್ ಥ್ರೋ ಕಪ್ಪಲ್ಲಿ ದಾರಾನ ಹಾಕಿಬಿಟ್ಟು ಒಂದು ಎಂಡ್ಲಿಂದ ಇನ್ನೊಂದು ಎಂಡಿಗೆ ದಾರ ಹಾಕಿಬಿಟ್ಟು, ಸೊ ಈ ಕಡೆ ಒಬ್ರಿಗೆ ಹಿಡ್ಕೊಂಡು ಹಲೋ ಹಲೋ ಅಂತ ಕೇಳಿದ್ರೆ ಇನ್ನೊಂದು ಕಡೆಯಿಂದ ಅದು ನಮಗೆ ಕೇಳಿಸಿರೋ ಥರ ಆಗ್ತಾಯಿತ್ತು. ಸೊ ಅದನ್ನು ಒಬ್ಬರು ಕಿವಿಗೆ ಹಿಡ್ಕೊಂಡು ಕೇಳ್ತಾ ಇದ್ವಿ. ಆ ಥರದ ಆಟ ಆಡ್ತಾಯಿದ್ವಿ. ಸೊ ನಾನು ಯಾಕೆ ಈ ಸ್ಟೋರಿ ಹೇಳಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಸೊ ಇಲ್ಲೇನು ಕಮ್ಯುನಿಕೇಷನ್ ಯಾವ ಥರ ಆಗ್ತಾಯಿತ್ತು ಅಂದರೆ, ಟೆಲಿಫೋನ್ ಎಕ್ಸಾಂಪಲ್, ನಾವು ಟೆಲಿಫೋನ್ ಯಾವ ಥರ ಆಗುತ್ತೆ ಅನ್ನೋ ಥರ ಮಾತಾಡ್ತಾಯಿದ್ವಿ. ಇಲ್ಲಿ ಒಂದು ಎಂಡ್ ಕಪ್ಲಿಂದ ಇನ್ನೊಂದು ಎಂಡ್ ಕಪ್ಪಿಗೆ ಇನ್ ಬಿಟ್ವೀನ್ ನಾವು ಏನು ಯೂಸ್ ಮಾಡಿದ್ವಿ, ಸೊ ಥ್ರೆಡ್ ಯೂಸ್ ಮಾಡಿದ್ವಿ. ಸೊ ದಟ್ ಥ್ರೆಡ್ ಈಸ್ ನಥಿಂಗ್ ಬಟ್ ವಾಟ್, ಮೀಡಿಯಮ್. Another end. Yes, today we are discussing about such mediums. Okay, that is what a transmission medium. ಅದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಮಿಷನ್ ಮೀಡಿಯಮ್ಗೆ ನೀವು ಈ ಸದ್ಯಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿರೋ ಥರ, ಸೊ ಇನ್ ಅ ಕೋವಿಡ್ ಸಿಚುವೇಶನ್ಸ್ ಆಲ್ ಆಫ್ ವಿ ಟಾಟ್ ಯು ದ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ದಟ್ ಹೌ ಇಟ್ ಕುಡ್ ಬಿ ಪಾಸಿಬಲ್. ಅದು ಯಾವ ಥರ ಪಾಸಿಬಲ್ ಆಯಿತು. ನಾನು ಒಂದು ಟೆಲಿಫೋನ್ ಎಕ್ಸಾಂಪಲ್ ಹೇಳಿದೆ, ದಟ್ ಈಸ್ ವಾಟ್ ಒನ್ ಎಂಡ್ ಟು ಅನದರ್ ಎಂಡ್ ಅಂತ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಅಂದರೆ, ನಾವು ಕೋವಿಡ್-19 ನಾವು ಕಮ್ಯುನಿಕೇಷನ್ ಮಾಡಿದ್ವಿ. ಅದು ಯಾವ ಥರ ಪಾಸಿಬಲ್ ಆಯಿತು. ಎಸ್, ಅಫ್ಕೋರ್ಸ್ ಇಂಟರ್ನೆಟ್ ಏರಾ ಇರೋದ್ರಿಂದ ಆನ್ಲೈನ್ ಕ್ಲಾಸಸ್ ಮಾಡೋಕ್ಕೆ ಸೊ ಇಟ್ ಕುಡ್ ಬಿ ಹೆಲ್ಪ್ಫುಲ್. ಇಲ್ಲಿನೂ ಇನ್ನೊಂದು ಥರ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಯಾವುದಿತ್ತು ಅಂತಂದರೆ ವೈರ್ಲೆಸ್ ಕಮ್ಯುನಿಕೇಷನ್, ದಟ್ ಈಸ್ ದ ಇಂಟರ್ನೆಟ್ ವಿ ಹ್ಯಾವ್ ಯೂಸ್ಡ್. ಸೊ ಅಂದರೆ ಈಗ ನಿಮಗೊಂದು ಐಡಿಯಾ ಬಂದಿತ್ತು ಅಂದ್ಕೊತೀನಿ ನಾವು ಏನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು we are going to be discussing about things about the transmission medium. What is a transmission medium, and then types of transmission mediums, and then its examples that today we are going to discuss. Then what is a transmission medium? It is a medium which transmits the data from one end to the another end, or we call it as a source to the destination. While transmitting information, there are many processes were followed. Like for example, the data will be simplexing, and whatever the data we are going to be transmitting, it will be coded and transmitted. So that we are going to be considering in the transmission medium. So what are the types of transmission mediums then? There are two types of transmission mediums. One is guided transmission medium and unguided transmission medium. ಸೊ ವೈ ಡು ವಿ ಕಾಲ್ ಇಟ್ ಆಸ್ ಅ ಗೈಡೆಡ್ ಟ್ರಾನ್ಸ್ಮಿಷನ್. ಗೈಡೆಡ್ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್ ನೀವು ಕುದುರೆ ನೋಡಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಅ ಹಾರ್ಸ್ ಕಾರ್ಟ್ ಅಂದರೆ ಕುದುರೆ ಕಟ್ಟಿರೋಂಥ ಬಂಡೆ. ಸೊ ಅದಕ್ಕೆ ಹಿಂಗೆ ಹೋಗ್ತಿರುತ್ತೆ ಅಂದರೆ, ಸೊ ಸೈಡಿಗೆ ಕಟ್ಟಿರ್ತಾರೆ. ಸೊ ಒಂದೇ ಪಾತಲ್ಲಿ ಹೋಗ್ತಾ ಇರುತ್ತೆ, ಬಿಕಾಸ್ ಡೈಲಿ ಆ ಪಾತಲ್ಲಿ ಅದು ಅಡ್ಡಾಡೋದು ರೂಢಿಯಾಗಿರುತ್ತೆ. ಸೊ ದಟ್ ಡೆಡಿಕೇಟೆಡ್ ಪಾತ್ ವಿಲ್ ಬಿ ದರ್. ಸಿಮಿಲರ್ಲಿ ಫಾರ್ ಅವರ್ ಡೇಟಾ ಆಲ್ಸೋ ವಿ ಆರ್ ಯೂಸಿಂಗ್ ಅ ಡೆಡಿಕೇಟೆಡ್ ಪಾತ್ ಫ್ರಮ್ ದ ಸೋರ್ಸ್ ಟು ದಿ ಡೆಸ್ಟಿನೇಷನ್, ದಟ್ ಈಸ್ ಅ ಕೇಬಲ್, ವೈರನ್ನು ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಆಸ್ ಅ ಟ್ರಾನ್ಸ್ಮಿಷನ್ ಮೀಡಿಯಾ, ಆಸ್ ಅ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ. ಇನ್ನೊಂದು ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ, ನಾವು ಹಿಂಗೆ ಹೋಗಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅವ್ರವ್ರ ಮನಸ್ಸಿಗೆ ಬಂದಂಗೆ ಹೆಂಗೋ ಹೋಗ್ತಿರ್ತಾರೆ. ಸೊ ಆ ಪಾತಿಗೆ ದೆರ್ ಇಸ್ ನೋ ಪಾತ್ ಎಟ್ ಆಲ್. ಸೊ ನಮ್ಗೆ ಜನರಿಗೆ ನಾವು ಒಯ್ದುಬಿಟ್ಟು ಕಾಡಲ್ಲಿ ಬಿಟ್ಬಿಟ್ರೆ, ಬಿಕಾಸ್ ದೆರ್ ಇಸ್ ನೋ ಪಾತ್ ಎಟ್ ಆಲ್, ಯಾವುದೂ ದಾರಿನೇ ಕಾಣಿಸ್ತಿಲ್ಲ ಅಂದರೆ ಅವರು ಹಿಂಗೆ ಬರುತ್ತೋ ಹಂಗೆ ಹೋಗ್ತಾ ಇರ್ತಾರಲ್ಲ. ಸೊ ದಟ್ ಈಸ್ ವಾಟ್ ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ. ಬಟ್ ಹೋಗಬೇಕಾದ್ರೂ ಒಂದು ಮ್ಯಾಪ್ ಇಟ್ಕೊಂಡು, ಒಂದು ನಾರ್ತ್ ಅಂತ ಕಂಪಾಸ್ ಇಟ್ಕೊಂಡು ನೋಡ್ಕೊಂಡು ಹೋಗ್ತಿರ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಫ್ರೀಕ್ವೆನ್ಸಿ ಬ್ಯಾಂಡ್. ಸಿಮಿಲರ್ಲಿ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಾಗೆ ನಾವು ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತೀವಿ. ಅಲ್ಲಿ ಯಾವ ಥರ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ದ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಮೇಲೆ ಡೇಟಾ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ಟೂ ಎಕ್ಸಾಂಪಲ್ಸ್ ಆರ್ ಟೂ ಟೈಪ್ಸ್ ಆಫ್ transmission medias we are using. One is a guided transmission media, another one is a unguided transmission media.
ಸೊ ನೆಕ್ಸ್ಟ್ ವಾಟ್ ಈಸ್ ಅ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂದಿದ್ರೆ, ಗೈಡೆಡ್ ನಾನು ಆಗಲೇ ಹೇಳ್ದಂಗೆ, ಸೊ ಎಲ್ಲಿ ಡೆಡಿಕೇಟೆಡ್ ಪಾತ್ ಇರುತ್ತೆ ಆ್ಯಂಡ್ ಕನೆಕ್ಟೆಡ್ ಕಾಂಪೋನೆಂಟ್ಸ್ ವಿ ಕಾಲ್, ಎರಡು ಸಿಸ್ಟಮನ್ನು ಕನೆಕ್ಟ್ ಮಾಡಿರ್ತೀರ, ಆವಾಗ ವಿ ಕಾಲ್ ದಮ್ ಇಟ್ ಆಸ್ ಅನ್ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಕರಿತೀವಿ. ಸೊ ಇದರಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಎಸ್ ಅನ್ ತ್ರೀ ಟೈಪ್ಸ್ ಆಫ್ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಾಸ್. ಫಸ್ಟ್ ಒನ್ ಈಸ್ ಎ ಟ್ವಿಸ್ಟೆಡ್ ಪೇರ್, coaxial cable, and then fiber optics. These are the three types of transmission medias we are going to be having in a guided. Let us see one by one. First, twisted pair. Twisted pair andre the wire will be like twisted. ನೀವು ನೋಡಿರ್ತೀರಾ ಅನ್ಕೋತೀನಿ ಮನೆಯಲ್ಲೆಲ್ಲ. ಸೊ ಕೇಬಲ್ ಇರುತ್ತೆ, ಸೊ ಅದನ್ನು ಟ್ವಿಸ್ಟ್ ಮಾಡಿರ್ತಾರೆ. ಸೊ ವೈ ಇಟ್ ಇಸ್ ವಿಲ್ ಬಿ ಟ್ವಿಸ್ಟೆಡ್. ಆ ಟ್ವಿಸ್ಟ್ ಯಾಕೆ ಮಾಡಿರ್ತಾರೆ ಅಂದರೆ, ಆ ಟ್ವಿಸ್ಟೆಡ್ ಪೇರಲ್ಲಿ ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಯೂಸಿಂಗ್ ಟ್ವಿಸ್ಟೆಡ್ ಪೇರ್ ಕೇಬಲ್ಗೆ. ಸೊ ವಿ ಕನ್ಸಿಡರ್ ಆಸ್ ಎನ್ ಮೋರ್ ಟ್ವಿಸ್ಟ್ ಇದ್ದರೆ, ಮೋರ್ ಟ್ವಿಸ್ಟ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಇಟ್ ಈಸ್ ಅವಾಯ್ಡಿಂಗ್ ದ ಎರರ್ ಅಂತ, ಎರರ್ ಅವಾಯ್ಡ್ ಆಗುತ್ತೆ ಅದರಲ್ಲಿ ಅನ್ನೋದಕ್ಕೋಸ್ಕರ ಮೋರ್ ಟ್ವಿಸ್ಟ್. ಸೊ ಅದು ಆ ಥರದ ಕೇಬಲನ್ನು ವಿ ಆರ್ ಕನ್ಸಿಡರಿಂಗ್ ಆಸ್ ಅನ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಆಸ್ ಅ ಟ್ರಾನ್ಸ್ಮಿಷನ್ ಮೀಡಿಯಮ್. ಅದು ದೆನ್ ರಿಯಲ್ ಟೈಮಲ್ಲಿ ಯಾವ್ದು ಅದರದ್ದು ಎಕ್ಸಾಂಪಲ್ಲು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ನಮ್ಮ ಲ್ಯಾಬಿಗೆ ಬಂದಾಗ ನೋಡಿರ್ತೀರ, ಬ್ಯಾಕ್ ಸೈಡ್ ಇಥರ್ನೆಟ್ ಕೇಬಲ್ ಅಂತ ಹಾಕಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈ ಥರದ್ದು, ಸೊ ಹಿಂಗೆ ಸ್ವಿಚ್ ಇರುತ್ತೆ. ಸೊ ಇದು ಮಾಡಿಂದ ನಿಮಗೆ ಬ್ಯಾಕ್ ಸೈಡ್ ಕಂಪ್ಯೂಟ್ರಿಗೆ ಇದನ್ನು ಸ್ವಿಚ್ ಮಾಡಿರ್ತೀವಿ. ಸೊ ಥ್ರೂ ದ್ಯಾಟ್ ಯು ಆರ್ ಗೋಯಿಂಗ್ ಟು ಬಿ, ಇಟ್ ಮೀನ್ಸ್ ಕನೆಕ್ಟೆಡ್ ಲ್ಯಾನ್ ಇರುತ್ತೆ, ಲ್ಯಾನ್ ಕನೆಕ್ಟೆಡ್ ಇಂಟರ್ನೆಟ್ ನಿಮಗೆ ಬರ್ತಾ ಇರ್ತದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಅನ್ ಕ್ಯಾಟ್-ಫೈ ಕೇಬಲ್ಸ್ ಅಂತಲೂ ಕರಿತೀವಿ. ಈ ಕೇಬಲ್ಸನ್ನು ಯೂಸ್ ಮಾಡೋದು ದಟ್ ಇಸ್ ವಾಟ್ ಅ ಕನೆಕ್ಟೆಡ್ ಕಾಂಪೋನೆಂಟ್ ಅಂತ ಹೇಳ್ತೀವಿ. ದಟ್ ಇಸ್ ವಾಟ್ ದ ಟ್ವಿಸ್ಟೆಡ್ ಪೇರ್. ಇದರಲ್ಲಿ ಏನಿರುತ್ತೆ ಅಂದರೆ, ದ ಟ್ವಿಸ್ಟೆಡ್ ಪೇರ್ ಅಂದರೆ ದೆರ್ ಆರ್ 2 ವಯರ್ಸ್ ವೆರ್ ಟ್ವಿಸ್ಟೆಡ್, ಸೊ ದ್ಯಾಟ್ ಇಟ್ ಇಸ್ ಕಾಲ್ಡ್ ಎಸ್ ಅನ್ ಪೇರ್ ಅಂತ ಕರಿತೀವಿ. So in this cable there are 4 pairs of twisted pairs. ಅಂದರೆ 4 twisted pairs ಇರುತ್ತೆ. So that we are going to be using as a twisted pair cable. This is one of the example for that. And next we are having as a coaxial cable. Coaxial cable ಏನು ಅಂತ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನೀವು ಟಿವಿದು ಕಮ್ಯುನಿಕೇಷನ್ ಯಾವ ಥರ ಆಗುತ್ತೆ. ಎಸ್, ಸೆಟ್ ಆಫ್ ಬಾಕ್ಸ್ಲಿಂದ ಸ್ಯಾಟಲೈಟ್ಲಿಂದ ಸೆಟ್ ಆಫ್ ಬಾಕ್ಸ್ ಬರುತ್ತೆ, ಲೈಕ್ ರಿಸೀವರ್ಗೆ ಬರುತ್ತೆ, ರಿಸೀವರ್ಲಿಂದ ಸೆಟ್ ಆಫ್ ಬಾಕ್ಸ್. ದೆನ್ ಹೌ ವಿ ಆರ್ ಕನೆಕ್ಟೆಡ್ ವಿತ್ ರಿಸೀವರ್ ಟು ದಿ ಸೆಟ್ ಆಫ್ ಬಾಕ್ಸ್, ರೈಟ್? ಒನ್ minute. Another one is earlier, these days everything is installed with a set off box only in city also, but in earlier days the cable was connected throughout city. ಒಂದು ಸಿಟಿಗೆಲ್ಲ ಏನಾಗ್ತಾ ಇತ್ತು ಅಂದರೆ ಕೇಬಲ್ ಕನೆಕ್ಟ್ ಮಾಡ್ತಾ ಇದ್ರು. ದಟ್ ಕೇಬಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಕೋಆಕ್ಸಿಯಲ್ ಕೇಬಲ್. ಅದು ಅಂದರೆ ನಿಮ್ಮ ಡೇಟಾ ಇನ್ ದ ಫಾರ್ಮ್ ಆಫ್ ಆಡಿಯೋ ಆ್ಯಂಡ್ ವಿಡಿಯೋ ವಿಚ್ ವಾಸ್ ಟ್ರಾನ್ಸ್ಮಿಟಿಂಗ್ ಥ್ರೂ ದ್ಯಾಟ್ ಕೇಬಲನ್ನು, ಅದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ಮಿಷನ್ ಮೀಡಿಯಾ, ಕೋಆಕ್ಸಿಯಲ್ ಟ್ರಾನ್ಸ್ಮಿಷನ್ ಮೀಡಿಯಾ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ವಾಟ್ ಎ ಕೋಆಕ್ಸಿಯಲ್ ಟ್ರಾನ್ಸ್ಮಿಷನ್ ಮೀಡಿಯಾ. ಇದು ಹೆಂಗಿರುತ್ತೆ ಅಂದರೆ, ಇದಕ್ಕೆ ಪ್ಲಾಸ್ಟಿಕ್ ಔಟರ್ ಕೋಟ್ ಇರುತ್ತೆ, ಅದಾದಮೇಲೆ ಇನ್ಸುಲೇಟರ್ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್. ಸೊ ದಟ್ ಈಸ್ ವಾಟ್ ಇಟ್ ಇಸ್, ಅಂದರೆ ಪ್ರೊಟೆಕ್ಟಿಂಗ್ ಫ್ರಮ್ ಫೆನ್ಸ್ ಟೈಪ್ ಪ್ರೊಟೆಕ್ಟಿಂಗ್ ಇರುತ್ತೆ. ಸೊ ಅದಾದಮೇಲೆ ವಿ ಆರ್ ಗೋಯಿಂಗ್ ಟು ಬಿ, ಐ ಹೋಪ್ ಇಟ್ ಇಸ್ ವಿಸಿಬಲ್ ಆ್ಯಂಡ್ ನೀವು ಮನೇಲಿ ಕೇಬಲ್ ಇದ್ರೆ ಕಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಏನೇನು ಪಾರ್ಟ್ಸ್ ಇರುತ್ತೆ. ಅದಾದಮೇಲೆ ವೈಟ್ ಕಾಂಪೋನೆಂಟ್ ಅಂದರೆ, ಸೊ ವಿಚ್ ಈಸ್ ಹೆಲ್ಪಿಂಗ್ ಎಸ್ ಟು ಪ್ರೊಟೆಕ್ಟ್ ಫ್ರಮ್ ದ ಔಟರ್ ನಾಯ್ಸ್, ಅಂದರೆ ಡೇಟಾನ ನಾಯ್ಸಿ ಆಗಬಾರ್ದು. ಸೊ ದೆನ್ ದಿಸ್ ಇಸ್ ಅ ಕಾಪರ್ ವೈರ್ ವಿಚ್ ಆ್ಯಕ್ಚುಲಿ ಟ್ರಾನ್ಸ್ಮಿಟ್ಸ್ ದ ಸಿಗ್ನಲ್. ನಿಮ್ಮ ಸಿಗ್ನಲನ್ನು ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ. ಯುವರ್ ಡೇಟಾ ಇಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಮಿಟಿಂಗ್ ಥ್ರೂ ದಿಸ್ ಒನ್ ಟು ಪ್ರೊಟೆಕ್ಟ್ ದ್ಯಾಟ್. ಹೋಪ್ ಇಟ್ ಈಸ್ ವಿಸಿಬಲ್ ಟು ಯು. ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಆಸ್ ಅನ್ ಕೋಆಕ್ಸಿಯಲ್ ಕೇಬಲಲ್ಲಿ. ಇದಕ್ಕೆ ನಮ್ಗೆ ಯೂಸ್ ಮಾಡೋಕ್ಕೆ ಔಟರ್ ಕೋಟ್ ಇದೆ, ಅದರ ಮೇಲೆ ಫೆನ್ಸಿಂಗ್ ಕೋಟ್ ಇದೆ, ಅದರ ಮೇಲೆ ಪ್ಲಾಸ್ಟಿಕ್ ಕೋಟ್. ವೈ ದೀಸ್ ಮೆನಿ ಥಿಂಗ್ಸ್ ಅಂದರೆ ಟು ಪ್ರೊಟೆಕ್ಟ್ ಫ್ರಮ್ ದ ಔಟರ್ ಸೋರ್ಸ್ ಆಫ್ ಕನೆಕ್ಷನ್. ಆಮೇಲೆ ಲಾಸ್ಟ್ ವಿ ಆರ್ ಯೂಸಿಂಗ್ ಆಸ್ ಅನ್ ಫೈಬರ್ ಆಪ್ಟಿಕ್ಸ್. ಫೈಬರ್ ಆಪ್ಟಿಕ್ಸ್ ಏನಂದರೆ, ಸೊ ಇಟ್ಸ್ ಅ ಕೈಂಡ್ ಆಫ್ ಕೇಬಲ್ ವೇರ್ ಇನ್ಸೈಡ್ ದ್ಯಾಟ್ ವೇರ್ ಇಸ್ ಅ ಥಿನ್ ಲೇಯರ್ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್. ಸೊ ಆ ಇದರಲ್ಲಿ ಏನಿರುತ್ತೆ ಅಂದರೆ, 2 ಗ್ಲಾಸ್ ಪ್ಲೇಟ್ಸ್ ಇರುತ್ತೆ. ಗ್ಲಾಸ್ ಪ್ಲೇಟ್ ಇನ್ ಬಿಟ್ವೀನ್ ದ ಲೈಟ್ ಪಾಸಸ್, ವಿಸಿಬಲ್ ಲೈಟ್ ಪಾಸಸ್. ಇನ್ ಬಿಟ್ವೀನ್ ಗ್ಲಾಸ್ ಪ್ಲೇಟಲ್ಲಿ ವಿಸಿಬಲ್ ಲೈಟ್ ಪಾಸ್ ಆಗ್ತಾ ಇರುತ್ತೆ. ಆ ಗ್ಲಾಸ್ ಪ್ಲೇಟ್ಸ್ಗೆ ವಿ ಕಾಲ್ ಇಟ್ ಆಸ್ ಅ ಕ್ಲಾಡರ್ ಅಂತ ಕರಿತೀವಿ. ಸೊ ದಟ್ ಈಸ್ ವೆರಿ ಥಿನ್ ಲೇಯರ್, ಸೊ ವಿಚ್ ವಿ ಕಾಲ್ ಇಟ್ ಆಸ್ ಅ ಹೇರ್ ಥಿನ್ ಲೇಯರ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ಅ ಕ್ಲಾಡರ್. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಫಾರ್ ದ wireless transmission medias. Okay, wireless transmission media or unguided transmission media anta kariತೀವಿ. That are radio waves, microwaves and infrared waves. Then what is a radio wave? Okay, radio wave is the wave which we are going to be transmitting in the range of 3 kilohertz to the 1 gigahertz. ಅಂದರೆ 3 kilohertz ಲಿಂದ 1 gigahertz ರೇಂಜಲ್ಲಿ
ಮೂವ್ ಆಗುವಂಥ ರೇಡಿಯೋ ವೇವ್ಸಿಗೆ ನಾವು ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಆಲ್ ಇವರ್ ಎಫ್ ಎಮ್ಸ್ ಆ್ಯಂಡ್ ದೆನ್ ಎ ಎಮ್ ಎಫ್ ಎಮ್ ಸಿಗ್ನಲ್ಸ್, ಎ ಎಮ್ ಸಿಗ್ನಲ್ಸ್, ಆ್ಯಂಡ್ ದೆನ್ ಟಿ ವಿ ಚಾನಲ್ಸ್, ಆ್ಯಂಡ್ ದೆನ್ phone, mobile phones, so which all are going to be running through this radio waves. That is what the frequency, on this frequency band the waves will be running. So next we are using the microwaves. Microwaves are range from 1 to 300 gigahertz. 1 gigahertz linda 300 gigahertz range alli the signal pass ಆಗ್ತಾ ಇದ್ರೆ that is what we call it as a microwaves ಅಂತ ಕರಿತೀವಿ. So microwaves transmissions in, for example, so microwaves transmissions in, for example, we are going to be using in a the measuring the number of strength. For example, in a areas, in a particular areas, for example, one station linda illige, so for such things we are using a microwaves use ಮಾಡ್ತೀವಿ. And then infrared waves, infrared very shorter distance, whereas radio waves and microwaves are waves, both are going to be penetrating with some obstacles, where radio waves are more having strength, having to penetrate with the obstacles, whereas radio waves are going to be having more strength, they penetrate with the obstacles. Whereas infrared waves ಏನide ಅದು they cannot penetrate with any obstacles, ಅಂದರೆ ಏನಾರೆ ಇನ್ ಬಿಟ್ವೀನ್ ಬಂದರೆ ಅದು ಪೆನೆಟ್ರೇಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇದೇನಂತ ಗೊತ್ತಲ್ಲ, ರಿಮೋಟ್, ಟಿ ವಿ ರಿಮೋಟ್, ಇಲ್ಲಿಂದ ನಿಮ್ಮ ಟಿ ವಿಗೆ ಹೋಗಬೇಕಾದ್ರೆ ಏನು ರೇಸ್ ಜನ್ರೇಟ್ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ, ಇನ್ಫ್ರಾರೆಡ್ ವೇವ್ಸ್ ಅಂತ ಕರಿತೀವಿ. ನೀವು ಹಿಂಗೆ ಹಿಡಿದು ಹಿಂಗೆ ಪ್ರೆಸ್ ಮಾಡಿದ್ರೆ ವಿಚ್ ಕೆನಾಟ್ ಬಿ ಪೆನೆಟ್ರೇಟ್ ವಿತ್ ದ ಸಿಗ್ನಲ್ಸ್, ವೆರಾಸ್ ಮೊಬೈಲ್ ನೀವು ಹಿಂಗೆ ಹಿಡಿದು ಪ್ರೆಸ್ ಮಾಡಿದ್ರೂ ವಿಚ್ ಕ್ಯಾನ್ ಬಿ ಸೆಂಡಿಂಗ್ ದ ಮೆಸೇಜ್. ದಟ್ ಈಸ್ ವಾಟ್ ದ ಡಿಫ್ರೆನ್ಸ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಕನ್ಸೆಪ್ಟ್ ಆಫ್ ಟುಡೇಸ್ ಟ್ರಾನ್ಸ್ಮಿಷನ್ ಮೀಡಿಯಮ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊತೀನಿ. ಓಕೆ, ಲೆಟ್ ಮಿ ಟೆಲ್ ನಾವು. ಸೊ ನಿಮಗೆ ಈ ಥರದ ರಿಯಲ್ ಟೈಮ್ ಎಕ್ಸಾಂಪಲಲ್ಲಿ ಒಂದು ಅಸೈನ್ಮೆಂಟ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನೀವು ಎಲ್ಲೆಲ್ಲಿ ಟ್ರಾನ್ಸ್ಮಿಷನ್ ಮೀಡಿಯಾಸ್ ನೋಡ್ತೀರಾ, ಸೊ ಯಾವ್ಯಾವ ಕೇಬಲ್ ಯೂಸ್ ಮಾಡಿದ್ರೆ ಆ ಕೇಬಲ್ ಟೈಪ್ ಏನು ಅನ್ನೋದನ್ನು ಸೊ ಯು ಕ್ಯಾನ್ ಕಮೆಂಟ್